11ನೇ ಪ್ರಶ್ನೆ, ಹನುಮಂತನು ಬಾಲ್ಯದಲ್ಲಿ ಏನನ್ನು ಹಣ್ಣು ಎಂದು ಭಾವಿಸಿ ನುಂಗಲು ಪ್ರಯತ್ನಿಸಿದನು? ಆಪ್ಷನ್ ಎ ಚಂದ್ರ, ಆಪ್ಷನ್ ಬಿ ಸೂರ್ಯ, ಆಪ್ಷನ್ ಸಿ ನಕ್ಷತ್ರ, ಆಪ್ಷನ್ ಡಿ ಮೋಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯ. 12ನೇ ಪ್ರಶ್ನೆ, ಹನುಮಂತನು ಯಾವ ಭಾಷೆಯಲ್ಲಿ ಸೀತೆಯೊಂದಿಗೆ ಮಾತನಾಡಿದನು? ಆಪ್ಷನ್ ಎ ಸಂಸ್ಕೃತ, ಆಪ್ಷನ್ ಬಿ ಕನ್ನಡ, ಆಪ್ಷನ್ ಸಿ ಮಧುರ ಮಾನವ ಭಾಷೆ, ಆಪ್ಷನ್ ಡಿ ತಮಿಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಧುರ ಮಾನವ ಭಾಷೆ. 13ನೇ ಪ್ರಶ್ನೆ, ಹನುಮಂತನ ಭಕ್ತಿಯ ಕೇಂದ್ರ ಯಾರು? ಆಪ್ಷನ್ ಎ ಶಿವ, ಆಪ್ಷನ್ ಬಿ ರಾಮ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಗಣೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಮ. 14ನೇ ಪ್ರಶ್ನೆ, ಹನುಮಂತನಿಗೆ ಬಜರಂಗಬಲಿ ಎಂಬ ಹೆಸರು ಏಕೆ ಬಂದಿದೆ? ಆಪ್ಷನ್ ಎ ಬಲಿಷ್ಠ ದೇಹದಿಂದ, ಆಪ್ಷನ್ ಬಿ ವೇಗದಿಂದ, ಆಪ್ಷನ್ ಸಿ ಜ್ಞಾನದಿಂದ, ಆಪ್ಷನ್ ಡಿ ಸಂಗೀತದಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಲಿಷ್ಠ ದೇಹದಿಂದ. 15ನೇ ಪ್ರಶ್ನೆ, ರಾಮಾಯಣದಲ್ಲಿ ಹನುಮಂತನು ಯಾವ ವಾನರ ರಾಜನ ಸೇವಕನಾಗಿದ್ದನು? ಆಪ್ಷನ್ ಎ ವಾಲಿ, ಆಪ್ಷನ್ ಬಿ ಸುಗ್ರೀವ, ಆಪ್ಷನ್ ಸಿ ಅಂಗದ, ಆಪ್ಷನ್ ಡಿ ನಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಗ್ರೀವ. 16ನೇ ಪ್ರಶ್ನೆ, ಹನುಮಂತನು ಸಮುದ್ರವನ್ನು ಹೇಗೆ ದಾಟಿದನು? ಆಪ್ಷನ್ ಎ ದೋಣಿಯಲ್ಲಿ, ಆಪ್ಷನ್ ಬಿ ಈಜುತ್ತಾ, ಆಪ್ಷನ್ ಸಿ ಒಂದೇ ಜಿಗಿತದಲ್ಲಿ, ಆಪ್ಷನ್ ಡಿ ಸೇತುವೆ ಮೂಲಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದೇ ಜಿಗಿತದಲ್ಲಿ. 17ನೇ ಪ್ರಶ್ನೆ, ಹನುಮಾನ್ ಚಾಲೀಸನ್ನು ರಚಿಸಿದವರು ಯಾರು? ಆಪ್ಷನ್ ಎ ಬಸವಣ್ಣ, ಆಪ್ಷನ್ ಬಿ ವಾಲ್ಮೀಕಿ, ಆಪ್ಷನ್ ಸಿ ಕನಕದಾಸ, ಆಪ್ಷನ್ ಡಿ ತುಳಸಿದಾಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತುಳಸಿದಾಸ. 18ನೇ ಪ್ರಶ್ನೆ, ಹನುಮಂತನು ಯಾವ ಯುಗದಲ್ಲಿ ಪ್ರಮುಖ ಪಾತ್ರ ವಹಿಸಿದನು? ಆಪ್ಷನ್ ಎ ಸತ್ಯಯುಗ, ಆಪ್ಷನ್ ಬಿ ತ್ರೇತಾಯುಗ, ಆಪ್ಷನ್ ಸಿ ದ್ವಾಪರ ಯುಗ, ಆಪ್ಷನ್ ಡಿ ಕಲಿಯುಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತ್ರೇತಾಯುಗ. 19ನೇ ಪ್ರಶ್ನೆ, ಹನುಮಂತನ ಗದೆಯನ್ನು ಯಾವುದರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಧನ, ಆಪ್ಷನ್ ಬಿ ಶಕ್ತಿ ಮತ್ತು ಧರ್ಮ ರಕ್ಷಣೆ, ಆಪ್ಷನ್ ಸಿ ಸಂಗೀತ, ಆಪ್ಷನ್ ಡಿ ಕೃಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಕ್ತಿ ಮತ್ತು ಧರ್ಮ ರಕ್ಷಣೆ. 20ನೇ ಪ್ರಶ್ನೆ, ಹನುಮಂತನನ್ನು ಭಕ್ತರು ಮುಖ್ಯವಾಗಿ ಯಾವುದಕ್ಕಾಗಿ ಆರಾಧಿಸುತ್ತಾರೆ? ಆಪ್ಷನ್ ಎ ಧೈರ್ಯ, ಶಕ್ತಿ ಮತ್ತು ಸಂಕಟ ನಿವಾರಣೆ, ಆಪ್ಷನ್ ಬಿ ಸಂಪತ್ತು, ಆಪ್ಷನ್ ಸಿ ಮಳೆ, ಆಪ್ಷನ್ ಡಿ ವ್ಯಾಪಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಧೈರ್ಯ, ಶಕ್ತಿ ಮತ್ತು ಸಂಕಟ ನಿವಾರಣೆ.